ಸತ್ಯ ಕಂಡ್ರೆ ಭಯ ಭಯ. ಸುಳ್ಳು ಹೇಳೋರಿಗೆ ಎನಿ ಟೈಮ್ ಭಯ ವೀಕ್ಷಕರೇ. ಸತ್ಯ ಹೇಳೋರಿಗೆ ಕಾನ್ಫಿಡೆನ್ಸ್ ಜಾಸ್ತಿ, ಧೈರ್ಯ ಜಾಸ್ತಿ. ಸುಳ್ಳು ಹೇಳೋನ್ಗೆ ಹಂಗಲ್ಲ, ಎಲ್ಲಿ ತಗಲಾಕೊಂಡ್ಬಿಡ್ತೀನೋ, ಎಲ್ಲಿ ನನ್ನ ಮಾನ ಮರ್ಯಾದೆ ಮೂರ್ಖಾಸಿಗೆ ಹೋಗುತ್ತೋ ಅನ್ನೋ ಭಯ. ಒಬ್ಬ ಅಸ್ಟ್ರಾಲಜರ್ ಆದವನಿಗೆ 2, 7, 8, 11 ಕಾಂಬಿನೇಷನ್ ನಡೀತಾ ಇರಬೇಕು ಅವನಿಗೆ ದಶಾಭುಕ್ತಿಗಳಲ್ಲಿ. ಆ ಕಾಂಬಿನೇಷನ್ ಇದ್ದರೆ ಅವನು ಕರೆಕ್ಟಾಗಿ ಕೊಡ್ತಾನೆ ಸಮಾಜಕ್ಕೆ ಅಸ್ಟ್ರಾಲಜಿನ. ಏಕೆಂದರೆ ಸಮಾಜಕ್ಕೆ ನಷ್ಟ ಆಗ್ತಕ್ಕಂಥ ಮನೆ 12ನೇ ಮನೆ. ಯಾವ ಅಸ್ಟ್ರಾಲಜರ್ಗೆ 7, 8, 12 ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ. ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ. ವೀಕ್ಷಕರೇ, ಇವತ್ತು ಜಗತ್ತಿನಾದ್ಯಂತ ರಾಶಿ ಭವಿಷ್ಯಕ್ಕೆ ಒಲವನ್ನು ತೋರಿಸ್ತಾರೆ ಜನಗಳು. ಆ್ಯಂಡ್ ದೊಡ್ಡ ದೊಡ್ಡ ಮಹಾತ್ಮರಾಗಿರ್ಬೋದು, ಇಟ್ ಮೀನ್ಸ್ ಅನ್ಸ್ಕೊಂಡಿರೋರು, ಮಹಾತ್ಮರಲ್ಲ ಅನ್ಸ್ಕೊಂಡಿರೋರು, 2024ರಲ್ಲಿ ಈ ರಾಶಿಯವರಿಗೆ ಕೋಟ್ಯಾಧಿಪತಿ ಆಗಿಬಿಡ್ತಾರೆ. ಈ ರಾಶಿಯವರು ರಾಜಯೋಗ ಪಡೆದು ಬಿಡ್ತಾರೆ. ಈ ರಾಶಿಯವರು ಅಭಿವೃದ್ಧಿ ಆಗಿಬಿಡ್ತಾರೆ 2024ನೇ ಇಸ್ವಿನಲ್ಲಿ ಅಂತ ನಿಮಗೆ ಯೂಟ್ಯೂಬ್ ತೆಗೀರಿ, ಟಿ ವಿ ವಾಹಿನಿಗಳನ್ನ ತಕ್ಕೊಳ್ಳಿ, ಬರೀ ಇದೇ ಬರುತ್ತೆ. ಸುಳ್ಳನ್ನು ಹೇಳೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ನೋಡಿ. ಇವತ್ತು ಜನಗಳು ರಾಶಿ ಭವಿಷ್ಯವನ್ನು ನಂಬೋದಕ್ಕೆ ಕಾರಣ ಏನು ಅಂದರೆ, ದೊಡ್ಡವರು ರಾಶಿ ಭವಿಷ್ಯ ಸುಳ್ಳು ಹೇಳೋದ್ರಿಂದ. ಏಕೆಂದರೆ ರಾಶಿ ಭವಿಷ್ಯ ಅಂತಕ್ಕಂಥದ್ದನ್ನು ಗ್ರಂಥದಲ್ಲಿ, ಶಾಸ್ತ್ರದಲ್ಲಿ ಕೊಟ್ಟಿಲ್ಲ. ಲಗ್ನ ಅಂತಲೇ ಕೊಟ್ಟಿರೋದು. ಯಾರಿಗೂ ಯಾವುದು ಚೇಂಜಸ್ ಆಗಲ್ಲ. ಈಗ ನಂಬರ್ಸ್ ಚೇಂಜ್ ಆಗ್ತಾ ಇರೋದು ಜನಗಳಿಗೆ ಗೊತ್ತು. 2023 ಹೋಗಿ 24 ಆಗ್ತಾ ಇದೆ. ನಂಬರ್ಸ್ ಭವಿಷ್ಯ ಬರುತ್ತೆ ಹೊರತು ರಾಶಿ ಭವಿಷ್ಯ ಹೆಂಗೆ ಬರೋಕ್ಕೆ ಸಾಧ್ಯ? ನಮಗೆ ವರ್ಷ ಭವಿಷ್ಯ ಅಂತ ಕೊಟ್ಟಿರ್ತಕ್ಕಂಥದ್ದು ವೀಕ್ಷಕರೇ ಯುಗಾದಿ ಭವಿಷ್ಯ. ಏಪ್ರಿಲ್ ಟು ಏಪ್ರಿಲ್, ಮಾರ್ಚ್ ಟು ಮಾರ್ಚ್ ಅಂತ ಬರುತ್ತಲ್ಲ, ಯುಗಾದಿ ಅಂತ ಯಾವಾಗ ಹಬ್ಬ ಬರುತ್ತೆ ಅಲ್ಲಿಂದ 1 ಇಯರ್ ಹೆಂಗಿರುತ್ತೆ ಅಂತ ಪ್ರತಿಯೊಂದು ಲಗ್ನದವ್ರಿಗೂ ಬರುತ್ತೆ. ಅದು ರಾಶಿಗೆ ಬರಲ್ಲ, ಅಲ್ಲೂ ಕೂಡ ರಾಶಿಗೆ ಬರಲ್ಲ, ಲಗ್ನಕ್ಕೆ ಬರ್ತಕ್ಕಂಥದ್ದು ಅದು ಪರ್ಫೆಕ್ಟಾಗಿ ಬರುತ್ತೆ ಆ ಪ್ರೊಡಕ್ಷನ್. ಆದರೆ ಜನವರಿ ಟು ಡಿಸೆಂಬರ್ ಅಂತ ಯಾವ ಶಾಸ್ತ್ರದಲ್ಲೂ ಕೊಟ್ಟಿಲ್ಲ. ಅದಕ್ಕೆ ಪ್ರೂಫೇ ಇಲ್ಲ ನೋಡಿ. ಎಲ್ಲರೂ ಇವಾಗ ಗುರು ಶನಿ ತೊಗೊಂಡ್ಬಿಡ್ತಾರೆ, ಯಾಕೆಂದರೆ ಲಾಂಗ್ ಟರ್ಮ್ ಇದ್ಬಿಡ್ತಾರೆ ಅಂತ. ಬೇರೆ ಗ್ರಹಗಳನ್ನ ತೊಗೊಳೋದು ಕಡಿಮೆ ನೋಡಿ, ಬೇಕಾದ್ರೆ ಗಮನಿಸಿ. ರಾಶಿ ಭವಿಷ್ಯ ಹೇಳೋರ್ದ ಗುರು ಇಲ್ಲಿ ಕೂತಿದ್ದಾನೆ, ಶನಿ ಅಲ್ಲಿ ಕೂತಿದ್ದಾನೆ ಅಂತಲೇ ಹೇಳ್ತಾರೆ. ಯಾಕೆಂದರೆ ಶನಿ ಟ್ರಾನ್ಸಿಟ್ ಆಗೋದು 2.5 ವರ್ಷ, ಗುರು ಟ್ರಾನ್ಸಿಟ್ ಆಗೋದು 1 ವರ್ಷ. ಅದಕ್ಕೆ ಆ ಪ್ಲಾನೆಟ್ಸ್ ತಾತಾರೆ. ಲಾಂಗ್ ಟರ್ಮ್ ಆದರೆ ನಾವು ಹೇಳ್ತಕ್ಕಂಥದ್ದು ಯಾವುದೋ ಒಂದು ಮೂಮೆಂಟಲ್ಲಿ ಆಗಿಬಿಡುತ್ತೆ, ಆವಾಗ ನಮ್ಮನ್ನು ನಂಬ್ತಾರೆ ಅಂತ ಅಷ್ಟೇ ಪ್ಲ್ಯಾನ್ ಅವ್ರದ್ದು. ಎಲ್ಲ ಗ್ರಹಗಳನ್ನ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ನಿಮಗೆ ಒಂದು ಚಾರ್ಟ್ ತೋರಿಸ್ತೀನಿ, ನಿಮಗೆ ರಾಶಿ ಹೆಂಗೆ, ಲಗ್ನ ಹೆಂಗೆ ಅಂತ ಚಾರ್ಟ್ ನೋಡಿ ಅದನ್ನು. ಅಲ್ಲಿ ನಿಮಗೆಲ್ಲರೂ ಗುರು, ಅಲ್ಲಿ ಎಕ್ಸಾಂಪಲ್ ರಾಶಿನೇ ತೊಗೊಳ್ಳೋಣ. ಓಕೆ, ಅಲ್ಲಿ ತುಲಾ ರಾಶಿನಲ್ಲಿ ಚಂದ್ರ ಇದ್ದಾನೆ, MO ಅಂತ ಬರ್ತಿದೆ ನೋಡಿ. ತುಲಾ ರಾಶಿನಲ್ಲಿ ಚಂದ್ರ. ರಾಶಿ ಭವಿಷ್ಯ ಹೇಳೋರು ಏನು ಮಾಡ್ತಾರೆ, ತುಲಾ ರಾಶಿಗೆ ಗುರು ದೃಷ್ಟಿ ಇದೆ, ಬಹಳ ರಾಜಯೋಗ, 7ನೇ ಮಲ್ ಗುರು ಇದೆ ಅಂತ ಹೇಳ್ತಾರೆ. ಇಂಥದ್ದನ್ನು ನಾವು ಇವತ್ತು ನಂಬ್ತೀವಿ. ನನಗೆ ಗುರು ದೃಷ್ಟಿ ಇದೆ, ಗುರುಬಲ ಇದೆ, ಮದುವೆ ಆಗ್ಬಿಡ್ಬೇಕಂಗಾರೆ. ಮದುವೆ ಆಗೋದೇ ಇಲ್ಲ. ಆವಾಗ ಏನು ಮಾಡ್ತೀರಾ, ಆ ಗುರುಜಿ ಹೇಳಿದರು ತುಲಾ ರಾಶಿಯವರಿಗೆ ಗುರುಬಲ ಇದೆ ಅಂತ, ಇಲ್ಲಿ ನೋಡಿದ್ರು ಮದುವೆನೇ ಆಗ್ತಾ ಇಲ್ವಲ್ಲ, ಕನ್ಫ್ಯೂಷನಿಗೆ ಸಿಗಾಕೋತಾರೆ ಜನ. ನೋಡಿ ಆ ಚಾರ್ಟಲ್ಲಿ ನೋಡಿ, LA ಅಂತ ಬರೆದಿದೆ, ಅದೇ ಲಗ್ನ ಅಂತ ನಾವು ಕರಿತೀವಿ. LA ಅಂತ ನೀಟಾಗಿ ನೋಡಿ, ಅಲ್ಲಿ ಮಕರದಲ್ಲಿ LA ಅಂತ ಬರೆದಿದೆ, ಅಂದರೆ ಮಕರ ಲಗ್ನ. ಒಂದು ಗ್ರಹಗಳು ಕೌಂಟ್ ಆಗ್ತಕ್ಕಂಥದ್ದು ಲಗ್ನದಿಂದ, ರಾಶಿಯಿಂದ ಅಲ್ಲ. ಅದಕ್ಕೆ ಫಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಲಗ್ನದಿಂದನೇ ಹೊರತು ರಾಶಿಯಿಂದ ಅಲ್ಲ. ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು ಪ್ರತಿಯೊಬ್ಬರು. ಇವತ್ತು ಯಾರೋ ಹೇಳ್ಬಿಟ್ರು ಫೇಮಸ್ ಆಗಿರೋರು ಅಂದ ತಕ್ಷಣ ನಂಬೇಡಿ. ಫೇಮಸ್ ಆಗಿರೋರೇ ಮನೆ ಹಾಳು ಮಾಡೋ ಕೆಲಸ ಮಾಡ್ತಕ್ಕಂಥದ್ದು. ಏಕೆಂದರೆ ಇವತ್ತು ನೋಡಿ, ಇದು ಕಲಿಯುಗದಲ್ಲಿ ಒಳ್ಳೆ ಅಸ್ಟ್ರಾಲಜರ್ಸು ಕಡಿಮೆ. ಬರೆದಿಟ್ಕೊಬಿಡ್ಬೇಕು ಇದನ್ನು. ಯಾಕೆಂದರೆ ಕಲಿಯುಗ ಹಾಳಾಗಬೇಕು ಅಂದರೆ ಕೆಟ್ಟವರೇ ಬಂದು ಕೂತ್ಕೋಬೇಕು. ಒಳ್ಳೊಳ್ಳೆ ಟಿ ವಿಲಿ, ಒಳ್ಳೊಳ್ಳೆ ಸ್ಥಾನದಲ್ಲಿ ಕೆಟ್ಟ ರಾಜ, ಕೆಟ್ಟ ಪ್ರಜೆ ಬಂದು ಕೂತ್ರೆ ಜಗತ್ತಾಳೋಗೋದು. ಅದಕ್ಕೆ ಅಲ್ಲಿ ಕೆಟ್ಟವ್ರು ಬಂದು ಕೂತ್ಕೋತಾರೆ. ಯಾರು ನಂಬ್ತೀರಾ, ನಿಮ್ಮ ಹಣೆ ಬರೋನೂ ಹಂಗೆ ಇರುತ್ತೆ. ನಾನು ರಾಶಿ ಅಂತ ನೋಡ್ಕೊತಾ ಇದ್ದೀನಿ ಅಂದರೆ ನಿಮ್ಮ ಬುದ್ಧಿನೂ ಹಂಗೆ ಇರುತ್ತೆ. ಆ ಹಣೆ ಬರದಲ್ಲಿ ಏನೋ ಅನುಭವಿಸ್ಬೇಕು ಅಂತಲೇ ಇರುತ್ತೆ. ಇನ್ನೊಬ್ರದನ್ನ ಕೇಳಿ. ಹೇಳ್ತಾ ಇದ್ದೀನಿ ನೋಡಿ, ಅಲ್ಲಿ ಮೇಷರಾಶಿನಲ್ಲಿ ಗುರು ಇದೆ, ನೋಡ್ತಾ ಇದ್ದೀರಾ ಚಾರ್ಟಲ್ಲಿ. ಲಗ್ನದಿಂದ 4ನೇ ಮನೆ ಅಂತ ಕೌಂಟ್ ಆಗುತ್ತೆ ಹೊರತು ರಾಶಿಯಿಂದ 7ನೇ ಮನೆ ಅಂತ ಯಾವತ್ತೂ ಕೌಂಟ್ ಆಗಲ್ಲ.
ಅದು ಗಜಕೇಸರಿ ಯೋಗಕ್ಕೆ ಕೌಂಟಿಂಗ್ ಅಷ್ಟೇ. ಫಲಗಳು ಅಂತ ಬಂದಾಗ ನೀವು ಲಗ್ನಕ್ಕೆ ಹೋಗಬೇಕು. ಈ ರಾಶಿ ಅಂತಕ್ಕಂಥದ್ದು ಗುಣಲಕ್ಷಣಕ್ಕೆ ಬರುತ್ತೆ. ನಮ್ಮ ವೀಡಿಯೋಸ್ ಇದೆ, ಗುಣಲಕ್ಷಣ ನೀವು ನೋಡ್ಕೋಬೋದು. ಯಾವ ರಾಶಿಯವ್ರು ಹೆಂಗೆ ಮಾಡಿದ್ದೀವಿ, ಯಾವ ಲಗ್ನದವ್ರು ಹೆಂಗೆ ಮಾಡಿದ್ದೀವಿ. ನೀವು ರಾಶಿದನ್ನು ನೋಡ್ಕೋಬೋದು, ಲಗ್ನದ್ದು ನೋಡ್ಕೋಬೇಕು, ಎರಡನ್ನೂ ಕೊಟ್ಟಿದ್ದೀವಿ. ನಾವು ಎಪಿಸೋಡ್ ನೋಡಿ, ನೀಟಾಗಿ ಮ್ಯಾಚ್ ಆಗುತ್ತೆ. ಶಾಸ್ತ್ರದಲ್ಲಿ ಕೊಟ್ಟಿರೋದು ನ್ಯೂಮರಾಲಜಿದು ಕೂಡ ಮಾಡಿದ್ದೀವಿ, ಯಾವ್ಯಾವ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಲಗ್ನದ ಬಗ್ಗೆ ಯಾರೂ ಮಾತಾಡಲ್ಲ ಇವತ್ತು. ಇವಾಗ ಮಾತಾಡ್ತವ್ರೆ ಕೆಲವೊಂದು ಗುರುಜಿಗಳು. ಎಲ್ಲರೂ ಫಸ್ಟ್ ಮಾತಾಡ್ತಿದ್ದಿಲ್ಲ, ಯಾಕೆಂದರೆ ಉಪಕಾರ ಆಗ್ತಾರೆ ಅಂತ ಗೊತ್ತು. ಕರೆಕ್ಟಾಗಿದ್ದರೆ ಎಲ್ಲರೂ ಉಪಕಾರ ಆಗ್ತಾರೆ. ಒಂದು ಬಳಗ ಆಗಿಬಿಟ್ಟಿದೆ ರಾಶಿ ಭವಿಷ್ಯ ಅಂತಕ್ಕಂಥದ್ದು. ಎಲ್ಲವನ್ನೂ ಸುಳ್ಳು ಹೇಳೋದೆ, ಸುಳ್ಳಿನ ಕಂತೆ. ಸೊ ಜಗತ್ತಾಳಾಗತ್ತೆ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ನೋಡಿ ಅಲ್ಲಿ ಆ ಕುಂಡಲಿಯಲ್ಲಿ ಶನಿ ಇದೆ, ಲಗ್ನದಿಂದ 2ನೇ ಮನೆ ಕೌಂಟ್ ಆಗುತ್ತೆ. ಅದು ರಾಶಿಯಿಂದ 5ನೇ ಮನೆ ಕೌಂಟ್ ಆಗಲ್ಲ. ನಿಮಗೆ ಹೇಳ್ಬಿಡ್ತಾರೆ ತುಲಾರಾಶಿಯವ್ರಿಗೆ ಪಂಚಮದಲ್ಲಿ ಶನಿ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, 7ನೇ ಮನೇಲಿ ಗುರು ಹೆಂಗಾಗ್ಬಿಡುತ್ತೆ ಗೊತ್ತಾ ಅಂತ. ಎಂಥದ್ದು ಆಗಲ್ಲ, ರಾಶಿಗೆ ಅಪ್ಲೈ ಆಗಲ್ಲ. ಫಸ್ಟ್ ಆಫ್ ಆಲ್ ಲಗ್ನಕ್ಕೆ ಹೇಳ್ಬೇಕಾಗತ್ತೆ. ವರ್ಷ ಭವಿಷ್ಯ ಲಗ್ನಕ್ಕೆ ಬರೋದೂ ಇಲ್ಲ. ಜನವರಿ ಟು ಡಿಸೆಂಬರಲ್ಲಿ ಬರಲ್ಲ, ಯುಗಾದಿ ಟು ಯುಗಾದಿ ಭವಿಷ್ಯನೇ ಹೋಗ್ಬೇಕಾಗತ್ತೆ ಪ್ರತಿಯೊಂದು ಕೂಡ. ಸೊ ಸಮಾಜ ಹಿಂಗಿದೆ. ಒಬ್ಬ ಅಸ್ಟ್ರಾಲಜರ್ ಆದವನಿಗೆ 2, 7, 8, 11 ಕಾಂಬಿನೇಷನ್ ನಡೀತಾ ಇರಬೇಕು ಅವನಿಗೆ ದಶಾಭುಕ್ತಿಗಳಲ್ಲಿ. ಆ ಕಾಂಬಿನೇಷನ್ ಇದ್ದರೆ ಅವನು ಕರೆಕ್ಟಾಗಿ ಕೊಡ್ತಾನೆ ಸಮಾಜಕ್ಕೆ ಅಸ್ಟ್ರಾಲಜಿನ. ಏಕೆಂದರೆ ಸಮಾಜಕ್ಕೆ ನಷ್ಟ ಆಗ್ತಕ್ಕಂಥ ಮನೆ 12ನೇ ಮನೆ. ಯಾವ ಅಸ್ಟ್ರಾಲಜರ್ಗೆ 7, 8, 12 ಅಂತ ಬರುತ್ತೆ, ಏಕೆಂದರೆ 7ನೇ ಮನೆ ಪಬ್ಲಿಕ್, 8ನೇ ಮನೆ ಅದು ಪಬ್ಲಿಕ್ಕೆ, 12 ಅಂದರೆ ಪಬ್ಲಿಕ್ಕಿಗೆ ಆಗ್ತಕ್ಕಂಥ ನಷ್ಟ. ಯಾವ ಅಸ್ಟ್ರಾಲಜರಿಗಿರುತ್ತೆ, ಸುಳ್ಳೇಳಿ ಸಮಾಜನ ಯಾಮರಿಸ್ತಾರೆ. 7, 8, 12 ಕಾಂಬಿನೇಷನ್. 7, 8, 11 ಬರಬೇಕು, ಸಮಾಜಕ್ಕೂ ಲಾಭ, ಆ ವ್ಯಕ್ತಿಗೂ ಲಾಭ. 7, 8, 12 ಬಂದರೆ ಸಮಾಜಕ್ಕೂ ನಷ್ಟ, ಆ ವ್ಯಕ್ತಿಗೂ ನಷ್ಟ. ಆ ವ್ಯಕ್ತಿಗೆ ಹೆಂಗೆ ನಷ್ಟ ಆಗುತ್ತೆ? ಈಗ ಸುಳ್ಳು ಅಸ್ಟ್ರಾಲಜರ್ಸು ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಎಸ್ ಕರೆಕ್ಟ್, ನಿಮಗೂ ಗೊತ್ತಿದೆ. ರಾಶಿ ಭವಿಷ್ಯ ಹೇಳ್ಕೊಂಡೇ ದುಡ್ಡು ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅಲ್ಲೋ ಒಂದು ಕಡೆ 11 ಇರುತ್ತೆ. ಆದರೆ ಭಗವಂತ ಬಿಡಬೇಕಲ್ಲ, ಎಲ್ಲನೂ ಕಿತ್ತಾಕ್ತಾನೆ ಒಂದು ಕಡೆಯಿಂದ. ಯಾವುದೋ ಒಂದು ಟೈಮ್ ನಾವು ನೋಡ್ತಾ ಇರ್ತೀವಿ, ಆ ಸ್ವಾಮೀಜಿಗಳ ಕತೆ ಹಿಂಗಾಯಿತು, ಹಿಂಗೆ ಮಾಡಿದ್ರಂತೆ, ಆ ಕೆಲಸ ಹಿಂಗೆ ಮಾಡಿದ್ರಂತೆ. ಏನಕ್ಕೆ ಬರುತ್ತೆ? ಅಲ್ಲಿ 7, 8, 12 ಇರುತ್ತೆ. ಅಲ್ಲಿ 11 ಕಾಂಬಿನೇಷನ್ ದಶಾಭುಕ್ತಿನಲ್ಲಿ ಬರುತ್ತೆ, ಲಾಭ ಪಡ್ಕೊಂಡಿರ್ತಾರೆ. ಪುಣ್ಯ ನಾಶ ಆದಮೇಲೆ ಆ 12 ಆಕ್ರಮಣ ಮಾಡ್ತಕ್ಕಂಥದ್ದು. ಎರಡು ಮಿಕ್ಸ್ ಆಗಿಬಿಟ್ರೆ ಕಷ್ಟ. 7, 8, 11 ಇದೆ, 12 ಬಂದುಬಿಟ್ರೆ ಒಬ್ಬ ಅಸ್ಟ್ರಾಲಜರ್ಸ್ಗೆ ಸಮಾಜಕ್ಕೂ ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಹಿಂದಗಡೆ ತುಳಿಯೋದು ಪ್ರತಿಯೊಬ್ಬ ಮನುಷ್ಯನು. ಯಾವ ಅಸ್ಟ್ರಾಲಜರ್ಸ್ ಬೆಳೆಯೋಕೆ ಹೋಗ್ತಾನೆ ಅವನ್ನೂ ತುಳಿಯೋದು, ಎಲ್ಲರನ್ನೂ ತುಳಿಯೋದು. 7, 8, 12 ಪ್ಯೂರ್ ಇರಬೇಕು. 2, 7, 11 ಇರಬೇಕು ಒಬ್ಬ ಅಸ್ಟ್ರಾಲಜರ್ಗೆ, ಎಕ್ಸಲೆಂಟಾಗಿ ಮಾಡ್ತಾರೆ. ಅಥವಾ 7, 8, 11 ಇರಬೇಕು, ಅಥವಾ 7, 11 ಇರಬೇಕು, ಅಥವಾ 2, 11 ಇರಬೇಕು. ಸೊ ಈ ರೀತಿ ಒಂದು ಕಾಂಬಿನೇಷನ್ನು ಯಾರಿಗೆ ರನ್ ಆಗ್ತಾ ಇರುತ್ತೆ, ತುಂಬ ಒಳ್ಳೆ ದಾರಿಲಿ ದುಡ್ಡು ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೇದು ಕೊಡ್ತಕ್ಕಂಥದ್ದು ಈ ಕಾಂಬಿನೇಷನ್. ಅಟ್ಲೀಸ್ಟು 7ನೇ ಮನೆ ನಡಿಬೇಕು, ಅಟ್ಲೀಸ್ಟು 2ನೇ ಮನೆ ಆದರೂ ನಡಿಬೇಕು. ಇದು ಸಮಾಜಕ್ಕೆ ಕೊಡ್ತಕ್ಕಂಥದ್ದು. ಅಲ್ಲಿ 12 ಬರಬಾರ್ದು. 12 ಬಂದರೆ ಸಮಾಜಕ್ಕೆ ನಷ್ಟ ಆಗ್ಬಿಡುತ್ತೆ, ಆ ವ್ಯಕ್ತಿಗೂ ನಷ್ಟ ಆಗ್ಬಿಡುತ್ತೆ. ಈ ರೀತಿ ಒಂದು ಸೀಕ್ರೆಟು ಜ್ಯೋತಿಷ್ಯದಲ್ಲಿದೆ. ಒಬ್ಬ ಅಸ್ಟ್ರಾಲಜರ್ಸ್ಗೂ ಈ ಕಾಂಬಿನೇಷನು ಇಂಪಾರ್ಟೆಂಟ್ ಆಗುತ್ತೆ, ವ್ಯಕ್ತಿತ್ವನೂ ಇಂಪಾರ್ಟೆಂಟ್ ಆಗುತ್ತೆ. ಅವನು ಒಳ್ಳೆ ದಾರಿಲಿ ಇದ್ದ ಅಂದರೆ ಈ ಕಾಂಬಿನೇಷನ್ ನೆಗೆಟಿವ್ ಇದ್ದರೂ ಅವನ್ನ ಬಚಾವ್ ಮಾಡುತ್ತೆ. ಒಳ್ಳೆ ದಾರಿಲಿಲ್ಲ ಅಂದರೆ ಆ ಕಾಂಬಿನೇಷನ್ ಅವನ್ನ ಹಳ್ಳಕ್ಕೆ ಬೀಳಿಸಿ ಜೀವನ ಹಾಳು ಮಾಡ್ತಕ್ಕಂಥದ್ದು. ಇದು ಅಸ್ಟ್ರಾಲಜಿ ಸೀಕ್ರೆಟು. ರಾಶಿ ಭವಿಷ್ಯ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಮ್ಯಾಟ್ರ್ ಹೇಳ್ತೀನಿ ಕೇಳಿ. ದಿನ ಭವಿಷ್ಯ ನೋಡ್ತಾರೆ, ವಯಸ್ಸಾದವರು ಇಲ್ಲ ಯಾರಾದರೂ ತಿಳ್ಕೊಳ್ಳಿ. ದಿನ ಭವಿಷ್ಯ ಒಬ್ಬರು ಹೇಳ್ತಾರೆ ನಿಮಗೆ, ಯಾರೋ ಗುರೂಜಿಗಳು, ಇವತ್ತು ನೀವು ಕಾಲು ಜಾರಿ ಕಾಲು ಮುರ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ಬಿಡ್ತಾರೆ ಒಂದು ರಾಶಿಗೆ. ಅದು ಮನಸ್ಸಿಗೋ ಕುತ್ಕೊಂಡ್ಬಿಡುತ್ತೆ. ಈ ಗುರೂಜಿ ಹೇಳಿದರೆ ಏನೋ ಕಾಲು ಜಾರ್ಬಿಡುತ್ತಂತೆ ಇವತ್ತು ಅಂತ. ಏನೋ ಸ್ನಾನ ಮಾಡೋಕ್ಕೆ ಹೋಗ್ತಿರೋ ಇಲ್ಲ ಬಾತ್ರೂಮ್ಗೆ ಹೋಗ್ತಿರೋ, ಕಾಲು ಜಾರು ಬಿದ್ದುಬಿಟ್ರೆ ಏನೋ ಮನ್ಸು ಫಿಕ್ಸ್ ಆಗಿಬಿಟ್ಟಿರುತ್ತೆ ಮನಸ್ಸಿಗೆ. ಫಸ್ಟೇ ಹೋಗ್ತಾ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಜಾರ್ಬಿಡುತ್ತೆ ಕಾಲು. ನೋಡು ಟಿ ವಿಲಿ ಹೇಳ್ಬಿಟ್ಟಿದ್ರು ಜಾರ್ತಾ ಇದೆ, ಬಚಾವಾಗ್ಬಿಟ್ಟೆ, ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟಿದ್ರೆ ಆ ಗುರೂಜಿ ಹೇಳಿದ್ದೆಲ್ಲ ಸತ್ಯ. ಇನ್ನು ನಾಳೆಯಿಂದ ಗುರೂಜಿ ಬಿಡಲ್ಲ ಅವರು. ರಾಶಿ ಭವಿಷ್ಯನೇ ನೋಡ್ಕೊಂಡು ಕೂತ್ಕೊಳ್ಳೋದು, ಸಾಯೋವರೆಗೂ ಬಿಡಲ್ಲ ಅವರು. ಇದು ಸಮಸ್ಯೆ. ಏಕೆಂದರೆ ಅವ್ರು ಹೇಳ್ತಕ್ಕಂಥದ್ದನ್ನು ಮನಸ್ಸಿಗೆ ನಾವು ಕೊಟ್ಟಾಗ ಏನಾಗುತ್ತೆ ಅಂದರೆ, ಮನಸ್ಸು ಅದನ್ನೇ ಮಾಡಿಸುತ್ತೆ. ಅವ್ರು ಹೇಳಲಿಲ್ಲ ಅಂದರೆ ಸುಮ್ಮನಾಗೋದು. ಈಗ ಎಕ್ಸಾಂಪಲ್, ಓಕೆ ಇವತ್ತು ಹೇಳಿದ್ರು ಕಾಲು ಜಾರ್ತು, ಬಚಾವಾದ್ರಿ, ನಾಳೆನೂ ಕಾಲು ಜಾರ್ತಪ್ಪ ಅದೇ ಜಾಗದಲ್ಲಿ. ಅವತ್ತವ ಗುರೂಜಿ ಹೇಳಿಲ್ಲೇ ಇಲ್ಲ, ಏನೂ ಹೇಳಿಲ್ಲ ನಿಮಗೆ, ಮತ್ತು ಅದ್ಯಾಕೆ ಜಾರ್ತು? ನೆನ್ನೆ ಹೇಳ್ಬಿಟ್ಟಿದ್ರಲ್ಲ ಕಂಟಿನ್ಯೂ ಆಗ್ತಾಯಿದೆ ಅಂತನಾ? ಸೊ ಎಂಥ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ ಅಂದರೆ ಜನಗಳಿಗೆ, ಅವ್ರು ಏನು ಹೇಳ್ತಾರೆ ಅದನ್ನು ಮನಸ್ಸಿಗೆ ಫಿಕ್ಸ್ ಮಾಡ್ಕೋತಾ ಇದ್ದಾರೆಲ್ಲ.
ಇವತ್ತು ನಿಮಗೆ ಯಾರೂ ದುಡ್ಡು ಕೊಡಲ್ಲ, ನೀವು ದುಡ್ಡು ಕೊಟ್ಟಿರೋ ವಾಪಸ್ ಇವತ್ತು ಬರೋದಿಲ್ಲ, ಜಗಳ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಯಾರೇ ದುಡ್ಡು ಕೊಡಿ, ಟೈಮ್ ಚೆನ್ನಾಗಿಲ್ಲ ಅಂದರೆ ಎನಿ ಟೈಮ್ ಜಗಳನೇ, ಎಲ್ಲ ಟೈಮು ಜಗಳನೇ. ಅದರಲ್ಲೇನಿದೆ ಸ್ಪೆಷಲ್? ಅವತ್ತೇನೋ ಕಾಕಾತಾಳೀಯವಾಗಿ ಜಗಳ ಆಯಿತು ಅಂದರೆ ನಂಬ್ಕೊಂಬಿಡೋದೆ. ಸುಮ್ಮನೆ ಇವೆಲ್ಲ ಕಾಮನ್ ಮ್ಯಾಟ್ರ್ ತಗೋತಾರೆ ಸುಳ್ಳು ಹೇಳೋರು. ರಾಶಿ ಭವಿಷ್ಯ ಫೇಮಸ್ ಆಗಿರೋರ ಬಗ್ಗೆ ನಾನು ಹೇಳ್ತಾ ಇರೋದು. ಅವರು ನಮ್ಮ ಎಪಿಸೋಡ್ ನೋಡ್ತಾ ಇರ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ನೋಡ್ತಾರೆ, ಟಿ ವಿಲಿರೋರು ನಮ್ಮ ಎಪಿಸೋಡ. ಸತ್ಯ ಹೇಳ್ತೀನಲ್ವ, ಸತ್ಯ ಕಂಡ್ರೆ ಭಯ. ಸುಳ್ಳು ಹೇಳೋರಿಗೆ ಎನಿ ಟೈಮ್ ಭಯ ವೀಕ್ಷಕರೇ. ಸತ್ಯ ಹೇಳೋರಿಗೆ ಕಾನ್ಫಿಡೆನ್ಸ್ ಜಾಸ್ತಿ, ಧೈರ್ಯ ಜಾಸ್ತಿ. ಸುಳ್ಳು ಹೇಳೋನ್ಗೆ ಹಂಗಲ್ಲ, ಎಲ್ಲಿ ತಗಲಾಕೊಂಡ್ಬಿಡ್ತೀನೋ, ಎಲ್ಲಿ ನನ್ನ ಮಾನ ಮರ್ಯಾದೆ ಮೂರ್ಖಾಸಿಗೆ ಹೋಗುತ್ತೋ ಅನ್ನೋ ಭಯ. ಏಕೆಂದರೆ ಸಮಾಜನ ಸುಳ್ಳಲ್ಲಿ ತೇಲಾಡಿಸ್ತಾ ಇದ್ದಾರೆ ಇವತ್ತು. ರಾಶಿ ಅಂತೆ, ಅದಂತೆ, ರಾಜಯೋಗ ಅಂತೆ. ಎಲ್ಲಿಂದ ಬರುತ್ತೆ ರಾಜಯೋಗ? ರಾಜಯೋಗ ಅಂದ್ರೇನು? ಪರಾಶರ ಸಿಸ್ಟಮ್ ಇಟ್ಕೊಂಡು ಬರೀ ಅದನ್ನೇ ಹೇಳ್ತಾ ಇದ್ರೆ ಜನಕ್ಕೆ, ಜನ ಒಳ್ಳೆಯದಾಗೋದು ಹೆಂಗೆ, ಒಳ್ಳೆ ದಾರಿಲಿ ಹೋಗೋದು ಹೆಂಗೆ? ನಾವು ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕು. ಕಲಿಯುಗ ಆದರೂ ಪರವಾಗಿಲ್ಲ, ಒಳ್ಳೆ ಮಾತು ಎಲ್ಲಿರುತ್ತೆ, ಒಳ್ಳೆ ಸಜೆಷನ್ ಎಲ್ಲಿರುತ್ತೆ ಅಲ್ಲಿ ಒಳ್ಳೆಯದೇ ಆಗುತ್ತೆ, ಅದೇ ಸತ್ಯಯುಗ ಆಗುತ್ತೆ. ಕಲಿಯುಗ ಆಗಬೇಕು ಅಂತ ಏನಿಲ್ಲ. ಕಲಿಯುಗದಲ್ಲಿ ನಾವು ಸುಳ್ಳು ಹೇಳಿದರೆ ಕಲಿಯುಗ ಕೆಟ್ಟದ್ದಾಗತ್ತೆ, ಜನಗಳು ಕೆಟ್ಟೋಗ್ತಾರೆ, ಸಮಾಜನ ಕೆಟ್ಟೋಗುತ್ತೆ. ನಾನು ಯಾವ ಅಸ್ಟ್ರಾಲಜರ್ಸ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ಯಾರನ್ನು ಬೈತಾ ಇಲ್ಲ. ಮೈಂಡಲ್ಲಿ ಇಟ್ಕೊಂಬಿಡಿ, ನಾನು ಯಾರನ್ನು ಬೈಯಲ್ಲ. ಯಾಕೆಂದ್ರೆ ನಿಮ್ಮ ಕೆಟ್ಟ ಕರ್ಮಗಳು ನೀವು ಮಾಡಿಕೊಂಡು ಏನೇ ಮಾಡಿದರೂ ನೀವೇ ಅನುಭವಿಸ್ಬೇಕಾಗತ್ತೆ. ಅಸ್ಟ್ರಾಲಜರ್ಸ್ ಕೇಳ್ತಾ ಇದ್ದೀನಿ, ನಾನು ಮಾತಾಡ್ತಕ್ಕಂಥದ್ದು ಕೆಟ್ಟ ಭವಿಷ್ಯ ಹೇಳಿದರೆ, ರಾಶಿ ಭವಿಷ್ಯ ಹೇಳಿದರೆ ನಾನು ಖಂಡನೆ ಮಾಡ್ತೀನಿ, ಬಿಡಲ್ಲ. ಯಾಕೆಂದರೆ ದೇವರು ಶಾಸ್ತ್ರದಲ್ಲಿ ಅದನ್ನೇ ಕೊಟ್ಟಿರೋದು. ಯಾರು ಕೆಟ್ಟದನ್ನು ಹೇಳ್ತಾರೆ ಖಂಡನೆ ಮಾಡು, ಸಮಾಜಕ್ಕೆ ತಿಳಿಸು. ಏಕೆಂದರೆ ಎಷ್ಟೋ ಜನ ಬಚಾವಾಗ್ತಾರೆ. ಸುಳ್ಳನ್ನು ನಂಬದೇ ಇದ್ದರೂ ಎಷ್ಟೋ ಜನ ಸ್ವಲ್ಪ ಪುಣ್ಯ ಅಂತ ಇರುತ್ತಲ್ಲ, ಅವ್ರು ಬಚಾವಾಗ್ತಾರೆ. ಕೆಟ್ಟ ಕರ್ಮಗಳಿದ್ರೆ ಏನು ಮಾಡೋಕ್ಕಾಗಲ್ಲ ಜನಗಳಿಗೆ. ನಂಬೋದು ಅಲ್ಲೊಂದು 50,000 1,00,000 ಪೂಜೆಗೆ ಹಾಕಿಸ್ತಾರೆ, ಬೀಳೋದು. ಬಿದ್ದು ಒಳ್ಳೆಯವ್ರನ್ನೂ ನಂಬಲ್ಲ, ಕೆಟ್ಟವ್ರನ್ನೂ ನಂಬಲ್ಲ, ಎಲ್ಲರನ್ನೂ ಒಂದೇ ಬಕೆಟ್ಗೆ ಹಾಕ್ತಾರೆ. ಇವನು ಅಂಥವನೇ. ಏನು ಶಾಸ್ತ್ರ ಹೇಳ್ತಾರೋ, ಏನು ಶಾಸ್ತ್ರ ಅದು, ಓಹೋ ಅಂತ. ಶಾಸ್ತ್ರ ಗೊತ್ತಿಲ್ಲ ಅಂದರೆ ಮೈಂಡಲ್ಲಿ ಹಿಡ್ಕೊಂಬಿಡಿ, ಜೀವನದಲ್ಲಿ ದೊಡ್ಡ ಬಾವಿಗೆ ಬೀಳ್ತೀವಿ. ಶಾಸ್ತ್ರ ಗೊತ್ತಿಲ್ಲ ಅಂದರೆ ಹಂಗಾರೆ ಏನು ದೊಡ್ಡ ಮನುಷ್ಯರೆಲ್ಲ ಶಾಸ್ತ್ರ ಕೇಳ್ಕೊಂಡೇ ಬೆಳೆದ್ಬಿಟ್ಟಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಯಾವ ದೊಡ್ಡ ಮನುಷ್ಯನೇ ಆಗಿರಲಿ, ಯಾರಾದರೂ ಆಗಿರಲಿ, ಶಾಸ್ತ್ರ ಗೊತ್ತಿಲ್ಲ ಅಂದರೆ ಅವ್ನು ಮಾಡ್ತಕ್ಕಂಥ ತಪ್ಪುಗಳು ಅವನಿಗೆ ಗೊತ್ತೇ ಆಗಲ್ಲ. ಕರೆಕ್ಟ್ ಅಲ್ವಾ? ನಾನು ಮಾಡಿದ್ದೇ ಸರಿ ಅಂತ ಅವ್ನು ತಿಳ್ಕೊಂಡ್ರೆ ಕೆಲವೊಂದು ಅಧರ್ಮನೂ ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಇವೆಲ್ಲ ಥಿಂಕ್ ಮಾಡಬೇಕು ವೀಕ್ಷಕರೇ. ಪ್ರತಿಯೊಬ್ಬ ಮನುಷ್ಯನಿಗೂ ಶಾಸ್ತ್ರ ಇಂಪಾರ್ಟೆಂಟು, ಕರೆಕ್ಟ್ ಶಾಸ್ತ್ರ ಇಂಪಾರ್ಟೆಂಟ್ ಆಗುತ್ತೆ. ಸುಳ್ಳು ಹೇಳೋರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಒಳ್ಳೆಯವ್ರು ನಡೆಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ರಾಶಿ ಭವಿಷ್ಯ ಡೈಲಿ ನೋಡ್ತೀರಾ, ಡೈಲಿ ನೋಡೋದು. ಡೈಲಿ ನೋಡಿದರೆ ಏನಾಗುತ್ತೆ, ಮನ್ಸು ಹಾಳಾಗುತ್ತೆ. ದಿನಕ್ಕೊಂದೊಂದು ಹೇಳ್ತಾರೆ ಅವರು, ದಿನಕ್ಕೊಂದೊಂದು ಯಾವ ಗ್ರಹ ಪ್ಲ್ಯಾನೆಟು ಚೇಂಜ್ ಆಗುತ್ತೆ. ನನ್ನ ಕ್ವಶನ್. ಎಷ್ಟೋ ಅಸ್ಟ್ರಾಲಜರ್ಸ್ ನೋಡ್ತಾ ಇರ್ತಾರೆ, ಸ್ವಲ್ಪ ಮನಸ್ಸಿಗೆ ಹಾಕೋಬೇಕು ಇದೆಲ್ಲ. ಸಮಾಜ ಹಾಳು ಮಾಡೋಕ್ಕೆ ಹೋಗಬೇಡಿ. ಹೇಳೋದಾದರೆ ಸತ್ಯ ಹೇಳಿ. ಬರೀ ಫೇಮಸ್ನೆಸ್ಸು, ಒಂದು ಫೇಮಸ್ನೆಸ್ಸು ನೀವು ರಾಶಿ ಭವಿಷ್ಯ ಹೇಳೋದ್ರಿಂದ ಬಂತು ಅಂದ್ಕೊಳ್ಳೋಣ, ಬಂದೇ ಬಿಡ್ತು, ಫುಲ್ ಬಿಗ್ ಫೇಮಸ್. ಅದು ಸುಳ್ಳು ಅಂತ ಒಂದು ಕಾಲಕ್ಕೆ ಪ್ರಚಾರ ಆದಾಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಮೂರ್ಖಾಸಿಗೆ ಹೋಗುತ್ತೆ. ಭಗವಂತ ನೋಡ್ತಾ ಇರ್ತಾನಲ್ವ, ನೆಕ್ಸ್ಟ್ ಜನ್ಮದಲ್ಲಿ ಈ ಹುದ್ದೆ ಕೊಡಲ್ಲ. ಪುಣ್ಯ ಇರುತ್ತೆ, ಕೊಟ್ಟಿರ್ತಾನೆ, ನೆಕ್ಸ್ಟ್ ಜನ್ಮದಲ್ಲಿ ಕೊಡಲ್ಲ. ಒಂದು ಸೀದಾ ನರಕಕ್ಕೆ ಬೀಳ್ತಕ್ಕಂಥದ್ದು ಸುಳ್ಳು ಹೇಳಿದರೆ. ಖುಷಿಯಾಗಿರ್ಬೋದು ರಾಶಿ ಭವಿಷ್ಯ ಹೇಳೋರು, ಖುಷಿ ದಿನ ಭವಿಷ್ಯ ಹೇಳೋರು. ಆ ಖುಷಿ ಸ್ವಲ್ಪ ವರ್ಷ ಪುಣ್ಯ ಇರೋ ತನಕ, ಆಮೇಲೆ ಬರೋದಿಲ್ಲ. ಸ್ವಲ್ಪ ಇವೆಲ್ಲ ಜನ ಮನದಟ್ಟು ಮಾಡ್ಕೊಳ್ಳಿ. ಈ ರಾಶಿಯವ್ರಿಗೆ ಹಿಂಗಾಗ್ಬಿಡುತ್ತೆ, ಆ ರಾಶಿಯವ್ರಿಗೆ ಹಂಗಾಗುತ್ತೆ, ಯಾವುದೂ ಬರಲ್ಲ ಸ್ವಾಮಿ. ರಾಶಿ ಕೊಟ್ಟಿರ್ತಕ್ಕಂಥದ್ದು ಯಾವ ನಕ್ಷತ್ರದಲ್ಲೋಗಿ ಚಂದ್ರ ಕೂತ್ಕೋತಾನೆ ಅಲ್ಲೊಂದು ದಶಾ ಪ್ರಾರಂಭ ಆಗುತ್ತೆ. ಈ ದಶಾ ಏನು ಮಾಡಬೇಕು ಅಂದರೆ ನಮಗೆ ಜೀವನ ತೋರಿಸುತ್ತೆ. ಈಗ ಕೇತು ದಶದಲ್ಲಿ ಹುಟ್ಟಿದಿರಿ ಅಂದರೆ ಆ ಚಂದ್ರ ಕೇತು ನಕ್ಷತ್ರದಲ್ಲಿ ಕೂತಿರ್ತಾನೆ. ಗುರು ದಶದಲ್ಲಿ ಹುಟ್ಟಿದ್ದೀರಾ ಅಂದರೆ ಚಂದ್ರ ಹೋಗಿ ನಿಮಗೆ ಗುರುವಿನ ನಕ್ಷತ್ರದಲ್ಲಿ ಕೂತಿರ್ತಾನೆ. ಆ ನಕ್ಷತ್ರದಿಂದ ನೆಕ್ಸ್ಟ್ ನಿಮಗೆ ಶನಿ ದಶ ಬರುತ್ತೆ, ಆಮೇಲೆ ಬುಧ ದಶ ಬರುತ್ತೆ, ಆಮೇಲೆ ಕೇತು ದಶ ಬರುತ್ತೆ. ಹಿಂಗೆ ಅದು ಹೋಗ್ತಾ ಇರುತ್ತೆ ಗಾಡಿ. ಆ ಗಾಡಿನಲ್ಲಿ ನಮ್ಮ ಜೀವನ ತೋರಿಸುತ್ತೆ ದಶಾಭುಕ್ತಿಗಳು. ಗುಡ್ಡು ಬ್ಯಾಡು ಇಷ್ಟೇ, ಉಳಿದಿದ್ದೆಲ್ಲ ವಿಧಿ. ಗುಡ್ ಟೈಮ್ ಅಂತ ಅಸ್ಟ್ರಾಲಜಿಲಿ ಬರುತ್ತೆ. ಈಗ ಜಾಬಲ್ಲಿ ಕೇಳ್ತೀರಾ, ಎಕ್ಸಲೆಂಟ್ ಟೈಮ್. ಆ ಎಕ್ಸಲೆಂಟ್ ಟೈಮು ಭಗವಂತ ಯಾವ ಮಟ್ಟಿಗೆ ತೊಗೊಂಡೋಗ್ತಾನೆ ಗೊತ್ತಿಲ್ಲ. ನಿಮ್ಮ ಊರಲ್ಲೇ ಎಕ್ಸಲೆಂಟ್ ಟೈಮ್ ಮಾಡ್ಬೋದು, ಇಲ್ಲಿ ವರ್ಲ್ಡಲ್ಲೇ ಎಕ್ಸಲೆಂಟ್ ಟೈಮ್ ಮಾಡ್ಬೋದು. ಅದು ಭಗವಂತಂಗೆ ಬಿಟ್ಟಿರೋದು. ಗ್ರಹಗಳು ಹೇಳೋದು ಪರಿಸ್ಥಿತಿಗಳನ್ನ ಹೇಳ್ಬಿಡ್ತವೆ. ಮದುವೆ ವಿಚಾರದಲ್ಲಿ ಕೆಟ್ಟದ್ದಾಗುತ್ತೆ ಅಂತ ಅಲ್ಲ. ಹಿಂಗಿದೆ ತೆಪ್ಪಗಿರು, ಇಲ್ಲಾಂದರೆ ಉಡಿಸಾಗಿ ಹೋಗ್ತೀಯ. ಹೆಲ್ತ್ ಕೆಡೋ ಸಾಧ್ಯತೆ ಇದೆ. ಕರೆಕ್ಟು ಆಹಾರ ತಿನ್ನು, ಹೆಂಗೆ ಬೇಕಂಗೆ ತಿನ್ನಬೇಡ. ಸೂಚನೆ,
ಭಗವಂತಂಗೆ ಬಿಟ್ಟಿದ್ದು, ನೀವು ಹೆಂಗೆ ಕರ್ಮ ಮಾಡ್ತೀರಾ ಹಂಗೆ ಫಲ ಕೊಡ್ತಾ ಹೋಗ್ತಂತೆ ಇವರು. ಜ್ಯೋತಿಷ್ಶಾಸ್ತ್ರ ಇರೋದು ಈ ರೀತಿ, ಸ್ವಲ್ಪ ಹಾಕ್ಕೋಬೇಕು ಪ್ರತಿಯೊಬ್ಬರು ಮನಸ್ಸಿಗೆ. ಅದು ಬಿಟ್ಬಿಟ್ರೆ ನಾನು ರಾಶಿ ಭವಿಷ್ಯ ಡೈಲಿ ನೋಡ್ಕೊಂಡು ಕೂತ್ಕೋತೀನಿ, ವರ್ಷ ಭವಿಷ್ಯ ನೋಡ್ಕೊಂಡು ಕೂತ್ಕೋತೀನಿ ಅಂದರೆ ರಾಂಗ್ ಗೈಡೆನ್ಸು ನಿಮಗೆ ಮನಸ್ಸಿಗೆ ಫಿಕ್ಸ್ ಮಾಡತ್ತೆ. ಹೇಳಿದ್ದೀನಿ, ಅವ್ರ ಕಾಲು ಜಾರತ್ತೆ ಅಂದರೆ ನೀವು ಮುರ್ಕೊಂಡೇ ಬಿಡ್ತೀರ ಕಾಲು. ಅದು ಜಾತಕದಲ್ಲೂ ಇರಲ್ಲ, ಹಣೆ ಬರದಲ್ಲೂ ಇರಲ್ಲ, ಅಲ್ಲಿ ಹೇಳಿದ್ದು ಮನಸ್ಸಿಗೆ ಹಾಕೋತಿರಲ್ಲ, ಅದರಿಂದ ಆಗೋದು, ಕೇಳೋದ್ರಿಂದ ಆಗೋದು ಮನಸ್ಸಿಗೆ. ನೀವು ಮನಸ್ಸಿಗೆ ಒಂದು ಸಲ ರುಚಿ ತೋರಿಸಿ, ಎಣ್ಣೆ ರುಚಿ, ಬಾಯಿ ರುಚಿ, ಏನಾದರೂ ತೋರಿಸಿ, ಈ ಮನಸ್ಸು ಬಿಡೋದಿಲ್ಲ. ಒನ್ ಟೈಮ್ ರುಚಿ ತೋರಿಸ್ಬಿಟ್ರೆ ನೀವು ಮನಸ್ಸಿಗೆ ಬಿಡೋದಿಲ್ಲ ಅದು. ಅದಕ್ಕೆ ನಾವು ಮನಸ್ಸಿಗೆ ತೋರ್ಸೋಕೆ ಹೋಗಬಾರ್ದು. ಆ ಮನಸ್ಸಿಗೆ ರಾಶಿ ಭವಿಷ್ಯನ ಹುಚ್ಚಿಡ್ಸಿದ್ವಾ ಬಿಡೋದಿಲ್ಲ ಅದು, ಅದನ್ನೇ ನೋಡಬೇಕು ಅನ್ನತ್ತೆ. ಲಗ್ನ ಗೊತ್ತಿಲ್ವ, ಅದು ಬೇಡ. ಏಕೆಂದರೆ ಜಗತ್ತು ರಾಶಿ ಭವಿಷ್ಯದ ರುಚಿ ಅದನ್ನೇ ಬೇಕು ಅನ್ನತ್ತೆ. ಮನಸ್ಸಿಗೆ ಕರೆಕ್ಟಾಗಿರೋದು ಕೊಡಿಸಿ, ನಿಮ್ಮ ಜೀವನಗಳು ಚೆನ್ನಾಗಾಗುತ್ತೆ. ನಾನು ರಾಶಿ ಭವಿಷ್ಯನೇ ನೋಡ್ಕೊಂಡು ಕೂತ್ಕೋತೀನಿ ಫೇಮಸ್ ಆಗಿರೋದು ಅಂದರೆ, ಫೇಮಸ್ ಆಗಿರೋರೇ ಸುಳ್ಳು ಹೇಳೋದು. ನೀವೆಲ್ಲೇ ನೋಡಿ, ಫೇಮಸ್ ಆಗಿರೋರೇ ರಾಶಿ ಅಂತ ಬಡ್ಕೊಂಡು ಸಾಯ್ತಾರೆ. ಲಗ್ನ ಅಂತ ಹೇಳ್ತಾರ, ಲಗ್ನ ಅಂತ ಹೇಳಿದ್ರು ಕೂಡ ಜನರಲ್ಲಾಗಿ ಹೇಳ್ಕೊಂಡು ಕೂತ್ಕೋತಾರೆ. ಅದನ್ನು ಈ ಗುರು ಹಿಂಗೆ ಮಾಡ್ತಾನೆ, ಈ ಶನಿ ಹಿಂಗೆ ಮಾಡ್ತಾನೆ. ಆ ಲಗ್ನ ಭವಿಷ್ಯ ಹೇಳೋರ್ದು ಫಾಲ್ಟ್ ಇದೆ. ಸುಮ್ಮನೆ ವ್ಯೂಸಿಗೋಸ್ಕರ ಹೇಳೋದು, ಕನ್ಸಲ್ಟೇಷನ್ಗೋಸ್ಕರ ಹೇಳೋದು. ನ್ಯಾಯವಾಗಿ ಮಾಡಬೇಕು. ಕನ್ಸಲ್ಟೇಷನ್ಗೆ ಮಾಡಲಿ, ದುಡ್ಡೇ ಮಾಡಲಿ, ಏನೇ ದುಡ್ಡು ಮಾಡಿದ್ರು ನ್ಯಾಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಇಲ್ಲಿ ಯಾರೂ ಧರ್ಮದಲ್ಲಿಲ್ಲ, ಕಂಪ್ಲೀಟು ಮಧ್ಯಮ ಧರ್ಮದಲ್ಲೇ ಇರ್ತಕ್ಕಂಥದ್ದು. ಆ ಮಧ್ಯಮ ಧರ್ಮದನ್ನೂ ಅಧರ್ಮ ಮಾಡ್ಕೊಂಬಿಟ್ರೆ ಜಗತ್ತು ಉಳಿಯಲ್ಲ, ಸಮಾಜ ಉಳಿಯಲ್ಲ. ಆ ವ್ಯಕ್ತಿ ಇವತ್ತಲ್ಲ ನಾಳೆ ಸಾಯ್ತಾನೆ, ಸಮಾಜ ಉಳಿಯೋದು ಹೆಂಗೆ? ನೆಕ್ಸ್ಟ್ ಬರೋನು ಇವನು ರಾಶಿ ಭವಿಷ್ಯ ಹೇಳ್ತಿದ್ದಲ್ವ, ನಾನು ಹಂಗೆ ಹೇಳ್ತೀನಿ ಅಂತ ಕೂತ್ಕೋತಾನೆ. ಏಕೆಂದರೆ ನೇಮ್ ಆ್ಯಂಡ್ ಫೇಮ್ ಆಸೆ, ಜನಗಳ ಆಸೆ, ಹಿಂದೆ ಬೀಳ್ತಾರೆ ಅನ್ನೋ ಆಸೆ ಎಲ್ಲನೂ ಮನೆ ಹಾಳು ಮಾಡುತ್ತೆ. ಓಕೆ, ಇಷ್ಟು ಅವೇರ್ನೆಸ್ ನಾನು ಕೊಟ್ಟಿದ್ದೀನಿ. ನಾನು ಯಾರನ್ನೂ ಇಲ್ಲಿ ಬೈತಾ ಇಲ್ಲ, ಬ್ಲೇಮ್ ಮಾಡ್ತಾ ಇಲ್ಲ, ಖಂಡಿಸ್ತಾ ಇದ್ದೀನಿ. ರಾಶಿ ಭವಿಷ್ಯವನ್ನು ಖಂಡಿಸ್ತಾ ಇದ್ದೀನಿ. ಇದು ನನ್ನ ಕೆಲಸ. ಯಾರು ಬೇಕಾದ್ರೂ ನನ್ನ ಜೊತೆ ಮಾತಾಡ್ಬೋದು. ಟಿ ವಿಲಿ ಕರೆಸಿ, ಈ ಕಾನ್ಫಿಡೆನ್ಸಲ್ಲೇ ಮಾತಾಡ್ತೀನಿ. ಭಗವಂತ ಕೊಟ್ಟಿರೋ ಶಕ್ತಿ, ಭಗವಂತ ಕೊಟ್ಟಿರೋ ಶಾಸ್ತ್ರ ಇದು. ಇದನ್ನು ಹಾಳಾಗೋಕ್ಕೆ ನಾನಿರೋ ತನಕ ಬಿಡಲ್ಲ. ಇಟ್ ಮೀನ್ಸ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಪಾಡ್ತೀನಿ. ಭಗವಂತ ಅದಕ್ಕೆ ಶಕ್ತಿ ಕೊಡ್ತಾರೆ. ಯಾರಲ್ಲಿ ಪುಣ್ಯ ಇದೆ ಅವ್ರು ಬಚಾವಾಗಲಿ ಬಿಡಿ. ಒಳ್ಳೆಯವ್ರು ಸ್ವಲ್ಪನೇ ಅಲ್ವ ಇರೋದು, ಅಷ್ಟೇ ಜನ ಬಚಾವಾಗಲಿ. ಕೆಟ್ಟವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ತಾಮಸಿಕ ಗುಣದವರು, ಅತಿ ಹೆಚ್ಚು ಸ್ವಾರ್ಥ ಇರೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾವತ್ತು. ಆ ತಾಮಸಿಕ ಗುಣದೊಳಗಡೆ ಒಳ್ಳೆಯವರು ಅಂತ ಇರ್ತಾರಲ್ಲ, ಅಟ್ಲೀಸ್ಟ್ ಅವ್ರಿಗೆ ಈ ಗಾಳಿ ಬೀಸಲಿ, ಒಳ್ಳೆಯದ್ರು ಅನ್ನೋ ಗಾಳಿ ಬೀಳಿಸ್ಲಿ, ಅವ್ರು ಸ್ವಲ್ಪ ಬಚಾವಾಗ್ತಾರೆ. ಅಷ್ಟೇ ಸಾಕು ಪುಣ್ಯ, ಬೇರೆದು ಬೇಡವೇ ಬೇಡ. ಓಕೆ, ಇಷ್ಟು ಹೇಳ್ತಾ ಮುಗಿಸೋಣ. ಒಳ್ಳೆ ದಾರಿಲಿರಿ, ಒಳ್ಳೆಯ ಭವಿಷ್ಯ ಕೇಳಿ. ವರ್ಷ ಭವಿಷ್ಯ ಈ 2024 ಅಂತ ಬರಲ್ಲ, ಅದು ನ್ಯೂಮರಾಲಜಿಗೆ ಬರುತ್ತೆ, ಅಸ್ಟ್ರಾಲಜಿಲಿ ಬರಲ್ಲ. ಯುಗಾದಿ ಭವಿಷ್ಯದಲ್ಲಿ ವರ್ಷ ಭವಿಷ್ಯ ಬರುತ್ತೆ. ಓಕೆ, ಇಷ್ಟನ್ನು ತಿಳಿಸ್ತಾ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.